ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೂಡ್ಲಿಗಿ ತಾಲೂಕು ಘಟಕ ವತಿಯಿಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವಿಶೇಷ ಸಭೆ ಜರುಗಿತು. ಕ್ಷೇತ್ರದಲ್ಲಿ ನಡೆಯುತ್ತಿರುವ ದಲಿತರ ಮೇಲಿನ ದೌರ್ಜನ್ಯ, ನಕಲಿ ಪ್ರಮಾಣ ಪತ್ರ ಪ್ರಕರಣ ತನಿಖೆ ಸೇರಿದಂತೆ ವಿವಿಧ ಸಮಸ್ಯೆಗಳಿಗೆ ಸ್ಪಂದಿಸದ ತಾಲೂಕು ಆಡಳಿತ ಅಧಿಕಾರಿಗಳ ವಿರುದ್ಧ ಜೂನ್ 8ರಂದು ಬೃಹತ್ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಹಾಗೂ 4 ಜೂನ್ 2026ರಂದು ಬಡೇಲ್ ಲಡಕು ಗ್ರಾಮದಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿರುವ ವಿರುದ್ಧ ದೂರು ಕುರಿತಾಗಿ ದಲಿತ ಮುಖಂಡರ ನೇತೃತ್ವದಲ್ಲಿ ನೂರಾರು ದಲಿತ ಹೋರಾಟಗಾರರು ಕೂಡ್ಲಿಗಿ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಅವರ ಮೂಲಕ ವಿಜಯನಗರ ಜಿಲ್ಲಾಧಿಕಾರಿಗೆ ಹಾಗೂ ಕರ್ನಾಟಕ ಮುಖ್ಯಮಂತ್ರಿ ಸಮಾಜ ಕಲ್ಯಾಣ ಇಲಾಖೆಗೆ ದೂರು ಸಲ್ಲಿಸಲಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಆಡಳಿತಾತ್ಮಕವಾಗಿ ಆದ ಬೆಳವಣಿಗೆಗಳು ಹಾಗೂ ತಾಲೂಕು ಆಡಳಿತದಿಂದ ದೊರಕಿರುವ ಸ್ಪಂದನೆಯನ್ನು ಅರಿಯಲು ನಿರ್ಧರಿಸಲಾಯಿತು. ಸಭೆಯಲ್ಲಿ ಇತರೆ ಸಮಸ್ಯೆಗಳ ಕುರಿತು ಹೋರಾಟಗಳ ರೂಪುರೇಷೆಗಳಿಗೆ ಸಂಬಂಧಿಸಿದಂತೆ ಚರ್ಚಿಸಲಾಯಿತು. ನಂತರ ಮುಖಂಡರೆಲ್ಲರೂ ತಾಲೂಕು ಆಡಳಿತ ಕಚೇರಿಗೆ ತೆರಳಿ ತಾವು ನೀಡಿರುವ ಮನವಿ ಪತ್ರಗಳ ವಿಲೇವಾರಿ ಪ್ರಗತಿ ಬಗ್ಗೆ ಮಾಹಿತಿ ಕೇಳಿದಾಗ ನಿಜಾಂಶ ಬೆಳಕಿಗೆ ಬಂದಿದ್ದು, ಸಂಬಂಧಿಸಿದ ಅಧಿಕಾರಿ ಈ ಅರ್ಜಿಯನ್ನು ಆಯಾ ಇಲಾಖೆಗೆ ವಿಲೇವಾರಿ ಮಾಡುವ ಬದಲಾಗಿ ತಮ್ಮಲ್ಲೇ ಇಟ್ಟುಕೊಳ್ಳುವ ಮೂಲಕ ದಲಿತ ವಿರೋಧಿ ನಿಲುವು ಹಾಗೂ ಕರ್ತವ್ಯ ಲೋಪ ಎಸಗಿರುವುದು ಬಯಲಾಗಿದೆ. ಕೆಂಡಾಮಂಡಲವಾದ ಮುಖಂಡರು ಅಧಿಕಾರಿಯನ್ನ ತೆಗೆದುಕೊಂಡು ಮುಖಾಮುಖಿ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸುಳ್ಳು ಜಾತಿ ಪ್ರಮಾಣ ಪತ್ರ ಪ್ರಕರಣ ಶೀಘ್ರವೇ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತನಿಖೆಯಾಗಬೇಕು. ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆಯಾಗಲೇಬೇಕು. ದಲಿತರ ಮೇಲಾಗುತ್ತಿರುವ ದೌರ್ಜನ್ಯ ಪ್ರಕರಣಗಳು ನಿಲ್ಲಬೇಕು. ನಿರ್ಲಕ್ಷ್ಯ ತೋರಿದ್ದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಮುಖಂಡರು ಆಕ್ರೋಶ ಹೊರಹಾಕಿದರು. ವರದಿ ವಿಜಿ ರುಷ್ಪೇಂದ್ರ, ಕೂಡ್ಲಿಗಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಗೌರವಾನ್ವಿತ ಎಲ್ಲ ನನ್ನ ಬಂಧುಗಳೇ, ಇವತ್ತಿನ ನೀವೇನು ಮೊನ್ನೆ ಹೋದ ವಾರ ಒಂದು ಸಭೆಯಲ್ಲಿ ನಿಮ್ಮ ಪಂಚಾಯತ್ನಲ್ಲಿರ್ತಕ್ಕಂಥ ನಿಮ್ಮ ಏರಿಯಾಗೆ ಸಂಬಂಧಪಟ್ಟತಕ್ಕಂಥ ಕುಂದುಕೊರತೆಗಳನ್ನು ಪಟ್ಟಿ ಮಾಡ್ಕೊಂಡು ಬರ್ರಿ ಅಂತಂದೇಳಿ ನಾವು ನಿರ್ದೇಶನ ನೀಡಿದ್ರು. ಆ ಪ್ರಕಾರವಾಗಿ ನೀವೆಲ್ಲರೂ ಪಟ್ಟಿಯನ್ನು ತಗೊಂಡು ಬಂದಿದ್ರಿ, ಅದನ್ನು ಕೊಟ್ಟಿದ್ದೀರಿ ಕೂಡ. ಸೊ ಈ ಬಗ್ಗೆ ಆ ಪಟ್ಟಿ ಮೇಲೆ ಮತ್ತೆ ಸಂಬಂಧಪಡ್ತಕ್ಕಂಥ ಇಲಾಖೆಯವರಿಗೆ ಪತ್ರವನ್ನು ಮುಖಾಂತರ ನಿಮ್ಮ ಸಮಸ್ಯೆಗಳನ್ನು ನೀವು ಅವನ್ನೆಲ್ಲವನ್ನು ಬಗೆಹರಿಸ್ತಕ್ಕಂಥ ಕೆಲಸಗಳನ್ನು ಸಂಬಂಧಪಡ್ತಕ್ಕಂಥ ಇಲಾಖೆಯವರಿಗೆ ಪತ್ರದ ಮುಖಾಂತರ ಅವರಿಗೆ ಕಾಲಾವಕಾಶವನ್ನು ನೀಡೋದ್ರ ಮುಖಾಂತರ ಹಿಂದೂ ಸಮೇತಗೂ ನಾವು ಹೋರಾಟ ಮಾಡೋ ಸಮಯದಲ್ಲಿ ನಾವು ಕಾಲಾವಕಾಶ ಕೆಲವಾರುಗಳನ್ನು ನಾವು ನೀಡಿದ್ದೀವಿ ಕೂಡ. ಸೊ ಅದ್ರ ಬಗ್ಗೆ ಏನಾಯಿತು ಅನ್ನೋದ್ರ ಬಗ್ಗೆ ಇವತ್ತಿನ ವಿಚಾರದಲ್ಲಿ ಅವ್ರನ್ನೆಲ್ಲರೂ ತಿಳ್ಕೊಂಡು ಈಗ ಕೊಟ್ಟಿರ್ತಕ್ಕಂಥ ಲೆಟರ್ಗೂ ಸಮೇತಕ್ಕೂ ಅವನು ಸಮೇತ ಮುಂದಿನ ದಿನಗಳಲ್ಲಿ ಅದಕ್ಕೊಂದು ಪರಿಹಾರ ಕಂಡುಕೊಳ್ಳೋದ್ರ ಜೊತೆಗೆ ಪ್ರಮುಖವಾಗಿರ್ತಕ್ಕಂಥ 3 ವಿಚಾರಗಳನ್ನು ನಾವು ಇಲ್ಲಿ ಪ್ರಸ್ತಾವ ಮಾಡೋದಾದರೆ, ಕಳೆದ ವಾರದಲ್ಲಿ ನಾವು ಈ ನಕಲಿ ಜಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಡ್ತಕ್ಕಂಥ ಅರ್ಜಿಯನ್ನು ಮಾನ್ಯ ತಹಶೀಲ್ದಾರ್ ಅವರಿಗೆ ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳ್ರಿ ಅಂತಂದೇಳಿ ಒಂದು ಮೆಮೊರಾಂಡಮ್ ಕೊಟ್ಟಿದ್ವಿ. ಅದು ಏನಾಯ್ತು ಅನ್ನೋದು ಇನ್ನೂ ನಮಗೆ ಪತ್ರಾನುಮುಖೇನಾಗಲಿ ಅಥವಾ ಮೌಖಿಕವಾಗಿ ಯಾವುದೇ ಥರದ ವಿಚಾರಗಳು ನಮ್ಮ ಸಂಘಟನೆ ಗಮನಕ್ಕೆ ಬಂದಿರೋದಿಲ್ಲ ಕೂಡ. ಅದ್ರ ಜೊತೆಗೆ ಕಳೆದ 8ನೇ ತಾರೀಕು ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳನ್ನು ನಾವು ಪ್ರಸ್ತಾವನೆ ಮಾಡಿದ್ದನ್ನು ಸಮೇತಗೂ ಆ ಪತ್ರಗಳನ್ನು ನಾವು ವಿವಿಧ ಮುಖಂಡರುಗಳಿಗೆ ಸಮೇತ ಕಳಿಸ್ಕೊಡ್ರಿ ಅಂತಂದೇಳಿ ತಹಶೀಲ್ದಾರ್ ಅವರಿಗೆ ಒಂದು ಮೆಮೊರಾಂಡಮ್ ಸಮೇತ ಕೊಟ್ಟಾಗ ಅದರ ವಿಚಾರಗಳನ್ನು ಸಮೇತಕ್ಕೂ ನಮ್ಮ ಸಂಘಟನೆ ಗಮನಕ್ಕೆ ಇನ್ನೂ ಬಂದಿರೋದಿಲ್ಲ. ಎರಡರ ಜೊತೆಗೆ ಮತ್ತೆ ಕಿತ್ತೂರಾಣಿ ಚೆನ್ನಮ್ಮ ಶಾಲೆಯಲ್ಲಿ ಏನು ಒಬ್ಬ ಶಿಕ್ಷಕರಿಗೆ ಸಂಬಂಧಪಡತಕ್ಕಂಥ ವಿಚಾರವನ್ನು ಅಲ್ಲಿನ SC/ST ಮತ್ತು ಇತರ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳ ಕಾಲೇಜ್ ಸ್ಟಾರ್ಟ್ ಆಗಿ 1 ತಿಂಗಳಾದ್ರೂ ಇನ್ನೂ ಪಾಠ ಪ್ರವಚನಗಳು ಸ್ಟಾರ್ಟ್ ಆಗಿಲ್ಲ. ಅದು ಒಂದು ವಿಜ್ಞಾನದ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಟಫ್ ಸಬ್ಜೆಕ್ಟು. ಆ ಒಂದು ವಿಷಯಕ್ಕೆ ಇನ್ನೂ ಒಂದು ಯಾವುದನ್ನ ನಮ್ಮ ಅತಿಥಿ ಉಪನ್ಯಾಸಕರನ್ನಾಗಿರ್ಬೋದು ಅಥವಾ ಪರ್ಮನೆಂಟ್ ಶಿಕ್ಷಕರನ್ನಾಗಿ ನೇಮಕ ಮಾಡಿಕೊಳ್ಳದೇ ಇರ್ತಕ್ಕಂಥದ್ರ ಬಗ್ಗೆ ಇವತ್ತು ಚರ್ಚೆ ಆಯಿತು. ಇವುಗಳನ್ನು ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದ್ಸರಿ ನೇರವಾಗಿ ಇಲಾಖೆ ಮುಖ್ಯಸ್ಥರನ್ನ ಭೇಟಿಯಾಗಿ ಆ ಇಲಾಖೆ ಮುಖ್ಯಸ್ಥರ ಮುಖಾಮುಖಿಯಾಗಿ ಭೇಟಿಯಾಗಿ ಇದ್ರ ಬಗ್ಗೆ ಒಂದು ಚರ್ಚೆ ಮಾಡಿಕೊಂಡು ಅದು ಅಕಸ್ಮಾತ್ ಆಗಿಲ್ಲ ಅಂತಂದರೆ ನಮ್ಮ ಮುಂದಿನ ಹೋರಾಟವನ್ನು ಅಥವಾ ಮೇಲಧಿಕಾರಿಗಳನ್ನು ಏನೀಗ ತಹಶೀಲ್ದಾರ್ ಕೊಟ್ಟಿದ್ದೀವಿ, ಪ್ರಿನ್ಸಿಪಾಲ್ ಕೊಟ್ಟಿದ್ದೀವಿ, DDO ಕೊಟ್ಟಿದ್ದೀವಿ, ಸ್ಕೂಲಿಗೆ ಸಂಬಂಧಪಟ್ಟಂಗೆ, ಮೊರಾರ್ಜಿ ಸ್ಕೂಲಿಗೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿಗಳು ಸಮೇತಗೂ ಇವತ್ತು ಹೋಗಿ ಭೇಟಿಯಾಗೋಣ ಅಂತಂದು ಹೇಳಿದ್ವಿ. ಇವತ್ತು ತಹಶೀಲ್ದಾರ್ ಹತ್ರ ಏನು ವಿಷಯ ಗಮನಕ್ಕೆ ಬರುತ್ತೆ ಅಂತ ತಿಳ್ಕೊಂಡಾದ್ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ
ನಕಲಿ ಜಾತಿ ಪ್ರಮಾಣ ಪತ್ರದ ಬಗ್ಗೆ ವಿಚಾರ ಮಾಡ್ತಕ್ಕಂಥದ್ದಾಗಿರ್ಬೋದು, ಆಮೇಲೆ ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂಗೆ ಇನ್ನೊಂದ್ಸರಿ ಡಿ ಅವ್ರನ್ನ ವಿಚಾರ ಮಾಡೋದಾಗಿರ್ಬೋದು. ಇವೆರಡೂ ಜಿಲ್ಲಾ ಹಂತದಲ್ಲಿ ಆಗಿಲ್ಲ ಅಂದರೆ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಈಗ ಆ ಉಸ್ತುವಾರಿ ಸಚಿವರುಗಳಿಗೆ, ಆಮೇಲೆ ಇವರ ಮೇಲಧಿಕಾರಿಗಳಾಗಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿ ಮತ್ತೆ ಏನು ಸಂಬಂಧಪಡ್ತಕ್ಕಂಥ ಮೇಲಧಿಕಾರಿಗಳಿಗೆ ನಾವು ನಮ್ಮ ಮನವಿಯನ್ನು ಸಲ್ಲಿಸೋದ್ರ ಮುಖಾಂತರವಾಗಿ ನಾವು ಕೊಟ್ಟಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಣ. ನಮ್ಮ ಹೋರಾಟದಲ್ಲಿ ಯಶಸ್ವಿ ಆಗಲಿಕ್ಕೆ ನಾವೇನು ಸುಮ್ಮನೆ ಅವ್ರನ್ನ ಎದುರಿಸ್ಬೇಕು ಇವ್ರನ್ನ ಎದುರಿಸ್ಬೇಕು ಅಂತೇಳಿ ನಾವು ಯಾವುದೋ ಸ್ಟ್ರೈಕ್ಲಾಗಲಿ ಅಥವಾ ಇನ್ನೊಂದು ಮೆಮೊರಂಡಮ್ಗಾಗಲಿ ಕೊಡ್ತಕ್ಕಂಥ ಕೆಲಸ ನಾವು ದಲಿತ ಸಂಘರ್ಷ ಸಮಿತಿಯವರು ಯಾವತ್ತೂ ಮಾಡೋದಿಲ್ಲ. ನಾವು ಕೂಡ ಈ ಸಂಘಟನೆಗೆ 52 ವರ್ಷದ ಇತಿಹಾಸ ಇದೆ. ತಪ್ಪಂತ ಕಂಡು ಬಂದರೂ ನಾವು ಯಾರನ್ನೂ ಮುಖ ಮುಲಾಜು ಅಥವಾ ಕಮಿಟ್ಮೆಂಟ್ಗೆ ನಾವು ಯಾವುದೇ ಥರ ಒಂದು ಆದ್ಯತೆ ನೀಡಿದೆ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ನಾವು ಸೂಕ್ತವಾದ ಕ್ರಮ ಕೈಗೊಳ್ಳಲೇಬೇಕು ಅಂತಕ್ಕಂಥ ಒತ್ತಡವನ್ನು ನಾವು ಹಾಕೋದ್ರ ಮುಖಾಂತರವಾಗಿ ಇವತ್ತಿನ ಸಭೆಯಲ್ಲಿ ತಾವುಗಳೆಲ್ಲ ಬಂದಿದ್ದೀರಿ. ವಿಷಯ ಎಲ್ಲ ಗಮನಕ್ಕೆ ಹಾಕಿದ್ದಾರೆ ಕೂಡ. ಈಗ ತಾಲೂಕು ಕಚೇರಿಗೆ ಹೋಗಿ ನಾವು 8ನೇ ತಾರೀಕು ಪ್ರತಿಭಟನೆ ಆಗಿರ್ತಕ್ಕಂಥ ವಿಚಾರ ಹಾಗೂ ಜಾತಿ ಪ್ರಮಾಣ ಪತ್ರ, ಸುಳ್ಳು ಜಾತಿ ಪ್ರಮಾಣ ಪತ್ರ ಬಗ್ಗೆ ವಿಚಾರ ಮಾಡಿಕೊಂಡು ಮುಂದಿನ ಹಂತದಲ್ಲಿ ಮೇಲಧಿಕಾರಿಗಳು ಕಾಣ್ತಕ್ಕಂಥ ಒಂದು ಸಮಯವನ್ನು ನಿಗದಿ ಮಾಡಿ ಆ ಸಮಯದಲ್ಲಿ ಮೇಲಧಿಕಾರಿಗಳನ್ನು ನಾವು ಭೇಟಿಯಾಗಿ ಅವರಿಗೆ ನಮ್ಮ ಮತ್ತೊಂದು ಮನವಿಯನ್ನು ಸಲ್ಲಿಸೋದ್ರ ಮುಖಾಂತರ ಅವರು ಮಾಡಲಿಲ್ಲ ಅಂದರೆ ರಾಜ್ಯ ಸಮಿತಿಯಲ್ಲಿಯೂ ಸಮೇತ ಚರ್ಚೆ ಮಾಡಿ ಈ ಒಂದು ಹೋರಾಟವನ್ನು ರಾಜ್ಯ ಸಮಿತಿಯಲ್ಲಿ ಸಮೇತಗೂ ಇಡೀ ಜಿಲ್ಲೆಯಾದ್ಯಂತ ಆಗಿರ್ಬೋದು ಅಥವಾ ರಾಜ್ಯಾದ್ಯಂತ ಆಗಿರ್ಬೋದು ಈ ಹೋರಾಟವನ್ನು ಹಮ್ಮಿಕೊಳ್ಳೋದಕ್ಕೆ ನಾವೆಲ್ಲರೂ ರಾಜ್ಯ ಸಮಿತಿಯವರಿಗೆ ಗಮನಕ್ಕೆ ಹಾಕೋಣ ಅಂತೇಳಿ ತಮ್ಮೆಲ್ಲರಿಗೂ ತಿಳಿಸುತ್ತಾ, ನಾವು ಇತ್ತೀಚಿನ ಕಳೆದ 1 ತಿಂಗಳಿಂದ ನಿರಂತರವಾಗಿ ನಾವೆಲ್ಲರೂ ಇಂಥ ಅನ್ಯಾಯಗಳನ್ನು ಮತ್ತೆ ಅಕ್ರಮಗಳನ್ನು ನಾವು ಬಯಲಿಗೆಳೆಯೋದ್ರ ಮುಖಾಂತರವಾಗಿ ನಾವು ಮಾದರಿಯಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸಗಳನ್ನು ನಾವೆಲ್ಲರೂ ಮಾಡ್ತಾ ಇದ್ದೀವಿ ಕೂಡ. ಅದೇ ರೀತಿಯಾಗಿ ಈ ಕ್ಷೇತ್ರದ ಶಾಸಕರು ಸಮೇತಗೂ ನಮ್ಮ ಹೋರಾಟಗಳನ್ನು, ವಿಡಿಯೋಗಳನ್ನು ಮತ್ತೆ ಮನವಿಯನ್ನು ಸಮೇತಗೂ ಅವ್ರು ನೋಡಿದ್ದಾರೆ ಅಂದ್ಕೊಂಡಿದ್ವಿ ನಾವು. ಸೊ ಈ ಬಗ್ಗೆ ಅವರು ಸಮೇತಗೂ ಇಲ್ಲಿನ ಆಗುಹೋಗುಗಳ ಬಗ್ಗೆ ಪರಿಶೀಲನೆ ಮಾಡೋದ್ರ ಮುಖಾಂತರವಾಗಿ ಸಂಬಂಧಪಡ್ತಕ್ಕಂಥ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡ್ತಾರೆ ಅಂತಂದೇಳಿ ನಾನು ಭಾವಿಸ್ಕೊಂತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲರಿಗೂ ವಂದಿಸಿ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್ ಎನ್ನುವುದು ಐತಿಹಾಸಿಕವಾಗಿರ್ತಕ್ಕಂಥ ವಿಚಾರಗಳು. ಯಾಕೆ ಇಂಥ ಪ್ರತಿಭಟನೆ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಜಿಲ್ಲಾ ಸಂಚಾಲಕರು ಎಲ್ಲರಿಗೆ ಒಂದು ಕರೆ ಕೊಟ್ಟರು, ಒಂದು ಮೆಸೇಜ್ ಪಾಸ್ ಮಾಡಿದ್ರು. ಕೂಡ್ಲಿಗಿ ತಾಲೂಕಿನಲ್ಲಿ ಇರ್ತಕ್ಕಂಥ ಹಳ್ಳಿ ಭಾಗಗಳಲ್ಲಿ ಕುಂದುಕೊರತೆಗಳು ಬಹಳ ಬೇರೂರಿದ್ದಾವೆ. ಇಂಥ ಒಂದು ವಿಚಾರಗಳು ಹಳ್ಳಿ ಭಾಗದಲ್ಲಿ ಸಾಕಷ್ಟು ಇದ್ದಾವೆ. ಹಾಗಾಗಿ ಜಿಲ್ಲಾ ಸಂಚಾಲಕರು ಬರೀ ನಮ್ಮ ಕೂಡ್ಲಿಗಿ ತಾಲೂಕಿಗೆ ಒಂದೇ ಜಿಲ್ಲಾ ಸಂಚಾಲಕರಾಗಿರುವುದಿಲ್ಲ. ಕೂಡ್ಲಿಗಿ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಹಳ್ಳಿ ಭಾಗದಲ್ಲಿ, ಗ್ರಾಮ ಘಟಕದಲ್ಲಿ, ಹಳ್ಳಿಯಲ್ಲಿ ಇವತ್ತು ನಿಜವಾಗಲೂ ಕೂಡ ಕೂಡ್ಲಿಗಿ ತಾಲೂಕಿನಲ್ಲಿ ಕೂಡ್ಲಿಗಿ ತಾಲೂಕು ಸಂಚಾಲಕರು ಅವರಿಂದ ಇರ್ತಕ್ಕಂಥ ಒಂದು ಟೀಮ್ ಏನಿದೆಯಲ್ಲ, ಮಹೇಶ್ ಮತ್ತು ಫಕೀರಪ್ಪ, ಅದ್ರ ಜೊತೆಗೆ ಇರ್ತಕ್ಕಂಥ ತಾಲೂಕು ಟೀಮ್ ಏನಿದೆಯಲ್ಲ ಅದು ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತದೆ ಅಂತ ಹೇಳ್ಬಿಟ್ಟು ನಿಮ್ಮ ಮುಖಾಂತರ ಹೇಳ್ತಿದ್ರೆ ಬಂದ್ರೆ ಅಧಿಕಾರಿಗಳಿಗೆ ಹೇಳಿದ್ವಿ. ಅಧಿಕಾರಿಗಳು ನಿಜವಾಗ್ಲೂ ನಮ್ಮ ಪ್ರತಿಭಟನೆ ಸಂದರ್ಭದಲ್ಲಿ ನಾವು ಹೇಳಿದ್ವಿ, ಅಧಿಕಾರಿಗಳು ನಿಜವಾಗ್ಲೂ ಹಳ್ಳಿ ಭಾಗಕ್ಕೆ ಹೋಗಿ ಆ ಸಮುದಾಯಕ್ಕೆ ಆಗ್ತಕ್ಕಂಥ ಅನ್ಯಾಯಗಳನ್ನು ಸರಿಪಡಿಸಲಿಲ್ಲ ಅಂದ್ರೆ ನಿಜವಾಗ್ಲೂ ತಾಲೂಕಿನಲ್ಲ ಜಿಲ್ಲೆಗಳಲ್ಲಿ ಇಡೀ ರಾಜ್ಯದಂತ ನಾವು ಉಗ್ರ ಹೋರಾಟಗಳನ್ನು ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಎಚ್ಚರಿಕೆ ಕೊಟ್ಟಿದ್ವಿ. ನಾವು ಅದಾದ್ಮೇಲೆ ಇಲ್ಲಿವರೆಗೂ ಅಧಿಕಾರಿಗಳನ್ನು ಏನು ಅದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಂಡಾರಂತ ನಮ್ಗೆ ಇನ್ನೂ ಕೂಡ ಗೊತ್ತಿಲ್ಲ. ಯಾಕೆ ಈ ರೀತಿಯಿಂದ ಅಧಿಕಾರಿಗಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅದೇ ಹೇಳಿದ್ವಿ ನಮ್ಮ ತಾಲೂಕು ಸಂಚಾಲಕರಿಗೆ, ಆಮೇಲೆ ನಮ್ಮ ಮಹೇಶ್ವರವರಿಗೆ ನಾವು ಹೇಳಿದ್ವಿ, ಹಳ್ಳಿ ಭಾಗದಲ್ಲಿ ಬರ್ತಕ್ಕಂಥ ಇನ್ನೂ ಕೂಡ ಎಂತ ಒಂದು ಮೂಲಭೂತ ಸೌಕರ್ಯಗಳನ್ನು ಇನ್ನೂ ಅಲ್ಲಿ ಕೊಡಬೇಕಾಗಿದೆ. ನಿಜವಾಗ್ಲೂ ಕೂಡ ಯಾವ ರಾಜಕಾರಣಿಗಳನ್ನು ಮಾಡೋದಿಲ್ಲ. ನಿಜವಾಗ್ಲೂ ಕೂಡ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ತಾಲೂಕು ಸಂಚಾಲಕರು, ಅವರಲ್ಲಿ ಇರ್ತಕ್ಕಂಥ ಸಂಘಟನಾ ಸಂಚಾಲಕರು, ಹಿರಿಯರಾಗಿರ್ತಕ್ಕಂಥ ನಿಜವಾಗ್ಲೂ ಕೂಡ ಯಾವ ಒಂದು ರಾಜಕಾರಣಿಗಳನ್ನು ಈ ರೀತಿಯಿಂದ ಹಳ್ಳಿ ಭಾಗದಲ್ಲಿ ಆಗಿರ್ತಕ್ಕಂಥ ಒಂದು ಅನ್ಯಾಯಗಳನ್ನು, ತೊಂದರೆಗಳನ್ನು, ನಮಗೆ ಎಲ್ಲಿ ಅಸ್ಪೃಶ್ಯತೆಯನ್ನು ಇನ್ನು ಎಷ್ಟು ನಮಗೆ ಇದೆಯಲ್ಲ, ಇಂಥ ಕಷ್ಟಗಳಿಗೆ ನೀವೆಲ್ಲ ಲೆಟರ್ಗಳು ತಗೊಂಬರ್ರಿ, ಒಂದು ಚೀಟಿ ಕೊಡ್ರಿ, ನಿಮ್ಗೆ ಆಗಿರ್ತಕ್ಕಂಥವನು ಏನಿದೆ ಬೇಕಂದ್ರೆ ಆ ಸಮಸ್ಯೆಗಳು ನಮ್ಮ ಗಮನಕ್ಕೆ ತರ್ರಿ ಅಂತ ಹೇಳ್ಬಿಟ್ಟು ಇಂತಹ ಒಂದು ದರ್ಶಕರ ಸಮಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಿಜವಾಗ್ಲೂ ಈ ಸಂಘಟನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಾವು ಹೇಳಿದ್ವಿ. ನಮ್ಮ ಕೂಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ ಅಲ್ಲಿ ನಿಜವಾಗ್ಲೂ ಕೂಡ ಬಹಳ ದುರ್ದೈವ ಅಲ್ಲಿ. ಯಾಕೆ ಹೇಳ್ತಾರೆ ಇಂತಹ ಒಂದು ಇದರಲ್ಲಿ ಅಂತಂದ್ರೆ SC ST ಸಮುದಾಯದಲ್ಲಿ ಇರ್ತಕ್ಕಂಥ ಬಡ ಮಕ್ಕಳು
ಅದ್ರ ಜೊತೆಯಲ್ಲಿ ಎಲ್ಲಾ ಕಡೆಗೆ ಬಂದಿರತಕ್ಕಂತ ಬಡ ಮಕ್ಕಳಿಗೆ ಕೂಡ ಅಲ್ಲಿ ಬಹಳ ಕಷ್ಟಕರ ಆಗಿರ್ತಕ್ಕಂಥ ಒಂದು ಸ್ಕೂಲ್ ಆಗಿದೆ. ಆಮೇಲೆ ಈ ಒಂದು ಕೂಡ್ಲಿಗಿ ತಾಲೂಕಿನಲ್ಲಿ ನಿಜವಾಗ್ಲೂ ಕೂಡ ನಾನು ಮಿನಿಸ್ಟರ್ಗಳು ನೋಡಿದ್ದೀನಿ, MLA ಸಾಹೇಬರುಗಳು ನೋಡಿದ್ದೀನಿ, ಹಿಂದೆ ಇರ್ತಕ್ಕಂಥ ಎಲ್ಲ ಜೊತೆಯಲ್ಲಿ ಕೂಡ ಕೂಡ್ಲಿಗಿ ತಾಲೂಕಿನಲ್ಲಿ ಎಲ್ಲಾ ರಾಜಕಾರಣಿಗಳ ಜೊತೆಗೆ ನಾನು ಕೆಲಸ ಮಾಡಿದ್ದೀನಿ. ಕೂಡ್ಲಿಗಿಯಲ್ಲಿ ಇರ್ತಕ್ಕಂಥ MLA ಸಾಹೇಬರು ಏನಾದ್ರಲ್ಲ, ಸರ್ಕಾರದಲ್ಲಿ ನೀವೇನ್ ಇವತ್ತು ಈ ಕೆಲಸ ಮಾಡ್ತಾ ಇದ್ದೀರಿ, ಸರ್ಕಾರದಲ್ಲಿ ಕೂತ್ಬಿಟ್ಟು ಕೂಡ್ಲಿಗಿ ಭಾಗದಲ್ಲಿ ಇರ್ತಕ್ಕಂಥ ಬಹುದೊಡ್ಡ ಕೆಲಸಗಳನ್ನು ದೊಡ್ಡ ಅಮೌಂಟ್ ತಗೊಂಡು ಬಂದ್ಬಿಟ್ಟು, ಈಗ ಕೋಟಿಗಟ್ಟಲೆ ಅಮೌಂಟ್ ತಗೊಂಡ್ ಬಂದ್ಬಿಟ್ಟು ನಾನು ಕೂಡ ಈ ಕೂಡ್ಲಿಗಿ ಭಾಗದಲ್ಲಿ ಒಳ್ಳೆ ಒಂದು ಅಚೀವ್ಮೆಂಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಕೂಡ್ಲಿಗಿ ಇವತ್ತು ಶಾಸಕರು ಏನೋ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದಾರಲ್ಲ, ಅದನ್ನ ಅಧಿಕಾರಿಗಳು ದುರುಪಯೋಗ ಮಾಡ್ತಿದ್ದಾರೆ. ಇಲ್ಲಿ ಸರಿಯಾದ ರೀತಿಯಿಂದ ಎಲ್ಲಿಗೆ ಯಾರಿಗೆ ತಲುಪಿಸುವಂತ ಕೆಲಸನ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇಂತಹ ಒಂದು ಶಾಸಕ ಕೆಲಸ ಮಾಡ್ತಕ್ಕಂಥ ಅವರಿಗೂ ಕೂಡ ಇವತ್ತು ಕಪ್ಪು ಚುಕ್ಕೆ ತರ್ತಕ್ಕಂಥ ಕೆಲಸ ಅಧಿಕಾರಿಗಳೇನು ಮಾಡ್ತಾ ಇದಾರಲ್ಲ, ಅದ್ರ ಯಾವ ಕಾರಣಕ್ಕೂ ಕೂಡ ನಾವು MLA ಸಾಹೇಬರ ಗಮನಕ್ಕೆ ಹಿಂದೆ ತಂದಿದ್ದೀವಿ. ಮುಂದೆ ಆದ್ರೂ ಕೂಡ ಶಾಸಕರ ಗಮನಕ್ಕೆ ಇವತ್ತು ಅಥವಾ ನಾಳೆ ಕೂಡ ಶಾಸಕರ ಗಮನಕ್ಕೆ ಅಧಿಕಾರಿಗಳು ಎಲ್ಲೆಲ್ಲೇ ಇಂಥ ಒಂದು ನಿರ್ಲಕ್ಷ್ಯ ಕೆಲಸವನ್ನು ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಶಾಸಕರ ಗಮನಕ್ಕೆ ಕೂಡ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆಲ್ಲ ನಮ್ಮ ಮೊಮ್ಮಕ್ಕಳಿಗಾದ್ರೂ ಕೂಡ ಮೀಸಲಾತಿ ಶೀಲ ಅಂತ ಹೇಳ್ಬಿಟ್ಟು ನಾವು ಕಷ್ಟಪಟ್ಟು ಬಡಿಸ್ಕೊಂಡು ಎಲ್ಲೇ ಇದ್ದುಕೊಂಡು ಇವತ್ತು ನಾವೆಲ್ಲ ಜೈಲ್ ಪಾಲ್ಗಳಾಗಿ ಜಿಲ್ಲಾ ಸಂಚಾಲಕರು ಹೊಡೆದಿರ್ತಕ್ಕಂಥ ಗಾಯಗಳು ಇನ್ನೂ ಕೂಡ ಇದೆ ಬಂಧುಗಳೇ. ಅಂತ ಹೋರಾಟದಲ್ಲಿ ಮೊನ್ನೆ ಒಳ ಮೀಸಲಾತಿ ನಮಗೆ ಇಂತಿಷ್ಟು ಈಗ 5% ನಮಗೆ ಒಳ ಮೀಸಲಾತಿ ಕೊಟ್ಟಿದಾರಲ್ಲ, ನುಸುಳುಕೋರರಾಗಿರ್ತಕ್ಕಂಥ ಅಧಿಕಾರಿಗಳು ಈಗಲೂ ಕೂಡ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡ್ತಿದ್ದಾರೆ, ನಮ್ಮನ್ನ ತುಳಿಯಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ನಮ್ಮ ಮಕ್ಕಳಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಮೊನ್ನೆ ನೋಡಿದ್ರೆ ಬೆದರಿಕೆಯಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನ ನಾವೆಲ್ಲ ನೋಡ್ಕೊಂಡ್ರೆ ನಿಜವಾಗ್ಲೂ ನೋಡಿದ್ರೆ ಇನ್ನೂ ಕೂಡ ಈ ರೀತಿ ಐತಲ್ಲ. ನಮ್ಮಲ್ಲಿ ಪ್ರವರ್ಗ ಇರ್ತಕ್ಕಂಥದ್ದು ಮತ್ತೊಬ್ಬರಿಗೆ, ಯಾಕಂದ್ರೆ ನಮ್ಮ ಮೀಸಲಾತಿಗೆ ಬಂದಿರತಕ್ಕಂತ ಒಂದು ಸರ್ಟಿಫಿಕೇಟ್ ಬೇರೆ ಕೊಡ್ಬೇಕಂದ್ರ ಇದು ಅಧಿಕಾರಿಗಳು ಮಾಡ್ತಕ್ಕಂತ ನಿರ್ಲಕ್ಷ್ಯ, ಮಲತಾಯಿ ಧೋರಣೆ ಅಂತ ನಾನು ಹೇಳ್ತಾ, ಮುಂದಿನ ದಿನಮಾನಗಳಲ್ಲಿ ನಿಜವಾಗ್ಲೂ ಕೂಡ ಈ ಕೂಡ್ಲಿಗಿ ತಾಲೂಕಿನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನಾದ್ರು ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ದಲಿತ ಸಂಘರ್ಷ ಸಮಿತಿ ನಾವು ಹಿಂದೆ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ನಾವು ಹೇಳಿದ್ವಿ, ಉಗ್ರ ಹೋರಾಟಗಳನ್ನು ಮಾಡುತ್ತೇವೆ ಅಂತ ಹೇಳ್ಬಿಟ್ಟು ಈ ಅಧಿಕಾರಿಗಳಿಗೆ, ಕೂಡ್ಲಿಗಿ ತಾಲೂಕಿನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಮತ್ತು ಈ ರಾಜ್ಯ ಸರ್ಕಾರಕ್ಕೆ ಈ ದಲಿತ ಸಂಘರ್ಷ ಸಮಿತಿಯ ಸಭೆಯಲ್ಲಿ ನಾನು ಹೇಳ್ತಾ, ಈ ಒಂದು ವೇದಿಕೆ ಮೇಲೆ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಸುತ್ತಮುತ್ತಲ ಗ್ರಾಮದಿಂದ ಬಂದಿರತಕ್ಕಂಥ ಕೊಟ್ಟಾದ್ಮೇಲೆ ಮತ್ತೊಮ್ಮೆ ನಾನು ಜಿಲ್ಲಾಧಿಕಾರಿಗಳ ಜೊತೆ ಇವೆಲ್ಲವನ್ನು ತಗೊಂಡೋಗಿ ಮಾತಾಡ್ತಾ ನಾಳೆನೇ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರ್ಕೊಂಡು ಮಾಡೋಣ ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೀನಿ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಸಿಗದವರೆಗೂ ಹೋರಾಟ. ಅಲ್ಲ ಹಿಂಗ್ ಮಾಡಿದ್ರೆ ಮಾತ್ರ ಇವ್ರಿಗೆ ಯಾರು ಅಧಿಕಾರಿಗಳಿಗೆ ಎಷ್ಟು ನಿರ್ಲಕ್ಷ್ಯತೆ ಆಯ್ತು ನೋಡಿ. ಅವರು ಹೋರಾಟ ಮಾಡ್ತಾರೆ, ಮೆಮೊರಾಂಡಮ್ ಕೊಡ್ತಾರೆ, ಸುಮ್ಮನೆ ಹೋಗ್ತಾರೆ ಅಷ್ಟೇ. ಅಲ್ಲ ಗವರ್ಮೆಂಟ್ ಸಂಬಳ ಕೊಟ್ಟದು ಜನರ ಸೇವೆ ಮಾಡಕ್ಕೋಸ್ಕರ ಆ ಸಂಘಟನೆ ಬರ್ತದೆ, ಈ ಸಂಘಟನೆ ಬರ್ತದೆ, ಮೆಮೊರಾಂಡಮ್ ಕೊಡ್ತಾರೆ, ಹೋಗ್ತಾರೆ. ಇಷ್ಟೇ ಜವಾಬ್ದಾರಿ ಅಲ್ಲ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. 8ನೇ ತಾರೀಕು ಸ್ಟ್ರೈಕ್ ಆಗಿರೋದು ಕಳಿಸ್ಕೊಟ್ಟಿದ್ದೀರಾ ಅವನ್ನೆಲ್ಲ? ಎಲ್ಲ ಪ್ರಸನ್ನ ಕೊಡ್ಬೇಕ್ರಿ. ಮಾತಾಡ್ತೀನಿ. 8ನೇ ತಾರೀಕು ನಾವು ಮೆಮೊರಾಂಡಮ್ ಇದೆ. 8ನೇ ತಾರೀಕು ಆದ್ಮೇಲೆ ಬೇಡ, 9 ಬೇಡ, 10ಕ್ಕಾದ್ರೂ ಕಳಿಸಿ ಕಾಪಿ ಟು ಇವ್ರಿಗೆ ಸಂಬಂಧಪಟ್ಟಕ್ಕಂಥ ಹಾಕ್ಬೇಕಲ್ಲ. ನಿಮ್ಮ ಮನವಿ ಪತ್ರವನ್ನು ನಾವು ಇಂಥವ್ರಿಗೆ ಕಳಿಸಿದ್ದೀವಿ, ತಮ್ಮ ಮಾಹಿತಿಗಾಗಂತ ಕಳಿಸ್ಬೇಕಾನೆ. ಅದು ಎಲ್ಲಿದೆ ಮತ್ತೆ? ಇನ್ನು ಕಳಿಸಿಲ್ಲ ಇವರು. ಇದೇ ನಿರ್ಲಕ್ಷ್ಯತೆ. ಇಂಥವ್ನ ಈಗ ಯಾವನೋ ಒಂದು ವೈಟ್ ಪೇಪರ್ನಾಗ ಅರ್ಜಿ ಕೊಟ್ರನೆ ಉತ್ತರ ಕೊಡ್ತಕ್ಕಂಥದ್ದು ಅಕ್ನಾಲಜ್ಮೆಂಟ್. ನಾವು ಅಕ್ನಾಲಜ್ಮೆಂಟ್ ತಗೊಂಡಿದ್ವಿ, ಏನಾಗತ್ತೆ ಅಂತ ಆಗಿದೀವಿ. ಅದು ಒಂದು. ಇಲ್ಲಿ ಮೊನ್ನೆ ಯಾರಿಗೇನ ಬರಲ್ಲ, ಅವ್ರನ್ನ ಕರ್ಸ್ರಿಲ್ಲಿಗೆ. ಅಲ್ಲ, ಇಷ್ಟು ನಿರ್ಲಕ್ಷ್ಯ ಮಾಡಬಾರ್ದು ಪ್ರಸನ್ನ. ಎಲ್ಲರೂ ಗೊತ್ತಿರೋರು ಅಂತಂದೇಳಿ 8 ದಿನ ಮಾಡೋದು ಅದು ಪದ್ಧತಿ ಎಲ್ಲ ಕೂಡ. 8 ದಿನ ಆಯ್ತು ಅಂತ ವಿಧಾನಸೌಧದಾಗ ಒಂದು ವೈಟಾಳಿ ಮೇಲೆ ಕೊಟ್ಟರೆ ನಿಮಗೆ ಚೆಕ್ ಮಾಡ್ಕೊಂಬರಿ, ನಮ್ಗೆ ಉತ್ತರ ಬೇಕೀಗ. ಇಲ್ಲಾಂದ್ರೆ ಕತ್ಲಲ್ಲಿ ನೋಡ್ರಿ, ಇಲ್ಲೇ ನಾವು
ಕಳಿಸಿದ್ರ ನೋಡೋಣ ಅಂತ ಮಾತು ಬರ್ತಿರ್ಲಿಲ್ಲ ಅದು. ಆ ಮಾತು ಬರ್ತಿದ್ದಿಲ್ಲ. ಕಳಿಸಿ ಸರ್ ಅಂತ ಹೇಳಿಲ್ಲ. ಕಳಿಸಿದಕ್ಕೋಸ್ಕರ ಕಳಿಸಿಲ್ಲ. ಇವರೆಲ್ಲ ಇಂಥ ಒಂದು ಅಧಿಕಾರಿಗಳು ಇರುತ್ತೆ ಮತ್ತೆ ಹೋರಾಟ ಮಾಡಿದ್ರೆ ಏನ್ ಮಾಡ್ಬೇಕು ನಾವು? ಬರ್ತಾರೆ ಬಾಯ್ ಬೇಡ್ಕಂತಾರೆ ಹೋಗ್ತಾರೆ ತಿಳ್ಕೊಂಡಿರ್ಬೋದು ಇವರು. ಅದರಲ್ಲಿ ಏನಿದೆ, ತಹಸೀಲ್ದಾರ್ ಮುಖಾಂತರವಾಗಿ ಜಿಲ್ಲಾಧಿಕಾರಿ ಕಳಿಸ್ಬೇಕು ಅಂತ ಇದೆ. ಅದ್ರ ಜೊತೆಗೆ ಪ್ರತಿಯನ್ನ ಮಾನ್ಯ ಶಾಸಕರಿಗೂ ಕೂಡ್ಲಿ ವಿಧಾನಸಭಾ ಕ್ಷೇತ್ರ, ಮಾನ್ಯ ಕಂದಾಯ ಸಚಿವರು ಕರ್ನಾಟಕ ಸರ್ಕಾರ, ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ಪಂಗಡದ ಆಯೋಗ ಬೆಂಗಳೂರು, ಇವ್ರಿಗೆ ಕೊಡ್ರಿ ಅಂತಂದೇಳಿ ಎಲ್ಲವನ್ನೂ ತಹಸೀಲ್ದಾರ್ ಅವ್ರ ದ್ವಾರನೇ ಕಳಿಸ್ರಿ ಅಂತ ನಿಮಗೆ ಮೆಮೊರಂ ಕೊಟ್ಟಿರ್ತಕ್ಕಂಥದ್ದು. ಈ 23ನೇ ತಾರೀಕು ಕೊಟ್ಟಿದ್ದೀವಿ. ಇವತ್ತು ಡೇಟ್ ಎಷ್ಟು ಮೇಡಮ್? ಇಲ್ಲಿವರೆಗೂ ನೀವು ಕಳಿಸಿಲ್ಲ ಅಂತ ಅನ್ನೋದಾದ್ರೆ ನೀವು ನೋಟಿಸು, ನಿಮ್ಮ ಪ್ರೊಸೀಜರ್ ಅದು. ನೋಟಿಸ್ ಕೊಡೋದು, ಎನ್ಕ್ವೈರಿ ಮಾಡೋದು ಅದೆಲ್ಲ ನಿಮ್ಮ ಪ್ರೊಸೀಜರು. ನಾವು ಕೊಟ್ಟಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಂತ ಕೊಟ್ಟ ಮೇಲೆ ನೀವು ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಕ್ಕಂಥ ಅಧಿಕಾರಿಗಳು ಕೊಡೋ ಜವಾಬ್ದಾರಿ ನಿಮ್ದು. ನೀವು ಕೊಟ್ಟಿಲ್ಲ ಅಂತ ಎಂಡಾಸ್ಮೆಂಟ್ ಕೊಡಿ, ನಾವು ಹೋಗ್ತೀವಿ ಮೇಲ್ಗಡೆ ಅಧಿಕಾರಿಗಳು. ನೀವು ಫೈನಲ್ ಅಲ್ಲಲ್ಲ. 8 ದಿನ ಆದ್ರೂ ಕಳಿಸಿಲ್ಲ ಅಂದ್ರೆ ಎಷ್ಟು ನಿರ್ಲಕ್ಷ್ಯತೆ ಐತಿ ನಿಮ್ಮ ಹತ್ರ? ಇಂಟರ್ನಲ್ ಎಂಕ್ವೈರಿ ಮಾಡ್ರಿ ನೀವು. ನೀವು ಇಂಟರ್ನಲ್ ಎನ್ಕ್ವೈರಿ ಮಾಡ್ರಿ ಮೇಡಮ್. ಅದನ್ನ ಮಾಡೋದು ನಿಮ್ಗೆ ಸಂಬಂಧ. ಕಾಪಿ ಕಳಿಸಿರೋ ಒಂದು ಕಾಪಿ ಅವ್ರಿಗೆ ಹಾಕಿ ಮೇಡಮ್ ಸೈನ್ ಮಾಡಿಸಿ ಫಸ್ಟ್ ಕಾಪಿ ಕೊಡೋಣ. ಒಂದು ವೈಟ್ ಆಲೆ ಮೇಲೆ ವಿಧಾನಸೌಧಕ್ಕೆ ಅರ್ಜಿ ಕೊಟ್ರೆ ಅವ್ರ ಅಡ್ರೆಸ್ಗೆ ಒಂದು ಲೆಟರ್ ಕಳಿಸ್ತಾರೆ. ಒಟ್ಟು 2-3 ಲೆಟರ್ ಕೊಟ್ಟಿರೋದು ನಾವು. ಸೇರಿ ಸ್ಟ್ರೈಕ್ ಇದೊಂದು ಮೊನ್ನೆ 8ನೇ ತಾರೀಕೊಂದು ಮತ್ತೆ 23ನೇ ತಾರೀಕೊಂದು ಕೊಟ್ಟಿರ್ತಕ್ಕಂಥ ಮನವಿ ಪತ್ರಗಳನ್ನ ಇಲ್ಲಿವರೆಗೂ ಇವರು ಸಂಬಂಧಪಡ್ತಕ್ಕಂಥ ಅಧಿಕಾರಿಗಳಿಗೆ ಕಳಿಸದೇ ಇರ್ತಕ್ಕಂಥ ನಿರ್ಲಕ್ಷ್ಯ ಧೋರಣೆ ತೋರಿರ್ತಕ್ಕಂಥ ಅಧಿಕಾರಿಗಳು, ಸಂಬಂಧಪಡ್ತಕ್ಕಂಥ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿಲ್ಲ. ನಾವೇನಂತಂದ್ರೆ ಇವ್ರು ಸುಮ್ಮನೆ ಸ್ಟ್ರೈಕ್ ಮಾಡ್ತಾರ ಹೋಗ್ತಾರ ಅಂತಕ್ಕಂಥದ್ದು ಅವ್ರ ಭಾವನೆ ಇದ್ರೆ ದಯಮಾಡಿ ತಪ್ಪು ನೀವು ತಿಳ್ಕೊಂಡಿರೋದು. ನಮಗೆ ಇದು ಕಳಿಸಿರ್ತಕ್ಕಂಥದ್ದನ್ನ ನಮಗೆ ಆದಷ್ಟು ಬೇಗನೆ ಮಾಹಿತಿ ಕೊಡ್ರಿ ಅಂತ ನಾನು ಈ ಮೂಲಕ ಅವ್ರಿಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನನಗೆ ಸಾಯಂಕಾಲದೊಳಗೆ ಲಿಟರ್ ಬೇಕಮ್ಮ. ಸೈಡ್ ಆಗಿರಪ್ಪ, ನೀವು ಸ್ವಲ್ಪ ಸೈಡ್ ಆಗಿರಪ್ಪ. ಇರ್ಲಿ ಬಿಡ್ರಿ, ಮಾಡ್ಬಿಡ್ರಿ, ಅದು ನಾವು ಕಳಿಸ್ತೀವಿ, ಏನ್ ತೊಂದರೆ ಇಲ್ಲ. ನಿಮ್ಮ ಮನೆ ಬರ್ಕ್ ಆಗಲ್ಲ, ಅದು ಕಳ್ಸೋದು ನಮ್ಗೆ ಗೊತ್ತೈತೆ. ಬೇಡ ಸರ್, ದಿವಸ ಆದ್ರೂ ಕೂಡ 8 ದಿನ ಆದ್ರೂ ಸಮೇತ ಇನ್ನೂವರೆಗೂ ನೀವು ಅದನ್ನ ಕಳಿಸಿಲ್ಲ ಅಂತಂದ್ರೆ ಮತ್ತೆ ನಾವು ಯಾರ ಹತ್ರ ಕೇಳ್ಕೋಬೇಕು ಮತ್ತೆ? ಡೌಟ್ ಬರುತ್ತೆ. ಇದೆಲ್ಲ ಹೇಳ್ರಿ ಅಲ್ಲಿ ಕೇಳ್ರಿ, ನೀವು ಕಡೆ ಅಲ್ಲ, ಅಲ್ಲಿ ಈ ಕಡೆ ಹೇಳ್ರಿ, ಈ ಕಡೆ ಹೇಳ್ರಿ. ಯಾಕೆ ಕಳಿಸಿಲ್ರಿ? ಕೆಲಸ ಒತ್ತಡದಲ್ಲಿ ಅಷ್ಟೇ ಇದಾಗಿರುತ್ತೆ. ಮಾಡ್ತೀನಿ, ಅದು ನೀವು ಅರ್ಧ ಗಂಟೆಲಿ ಮಾಡಿ ಕಳಿಸ್ತೀನಿ. ಎಷ್ಟು ದಿನ ಅಲ್ಲಿ ಎಷ್ಟು ದಿವಸ ಆಯ್ತು? ಈಗ 8ನೇ ತಾರೀಕಿಗೆ ಕೊಟ್ಟಿರೋದು. 8ನೇ ತಾರೀಕು ಪ್ರತಿಭಟನೆ ಮಾಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೂಲಭೂತ ಸೌಕರ್ಯಗಳಾಗ್ಬೋದು, ಅನೇಕ ದಲಿತರ ಮೇಲೆ ದೌರ್ಜನ್ಯಗಳು ಆಗ್ತಿದ್ವು. ಅದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಕಳ್ಸಂತ ಹೇಳಿದ್ವಿ. ನೀವು ಅದ್ರ ಬಗ್ಗೆ ಮತ್ತೆ ಯಾಕೆ ಕಳಿಸಲ್ಲ? ನೀವು ಏನಾದರೂ ಅಧಿಕಾರಿಗಳಿಂದ ಏನಾದರೂ ಬೇಡ ಅಂತಂದು ಏನಾದರೂ ಅದು ಯಾಕೆ ಕಳಿಸಲ್ಲ? ಅಂದ್ರೆ 8ನೇ ತಾರೀಕು 8/5 ಮಾಡಿದ್ದು ಪ್ರತಿಭಟನೆ. 8/5 ಇವತ್ತು 29 ತಾರೀಕು. ಇನ್ನೊಂದು 8 ದಿನ ಹೋದ್ರೆ 1 ತಿಂಗಳಾಗತ್ತೆ. ಇದ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ ಈಗ ಹೇಳಿ, ನೀವು ಹೇಳ್ರಿ, ಇಲ್ಲಿ ಸ್ವಲ್ಪ ಹೇಳಿ, ಯಾಕೆ ಕಳಿಸಿಲ್ಲ ಅಂತ ನಮ್ಗೆ ಹೇಳು. ಕೆಲಸ ಒತ್ತಡದಲ್ಲಿ ಅಷ್ಟೇ ಹಂಗಾಗ್ಬಿಟ್ಟಿದೆ. ಅಲ್ಲ, ಎಷ್ಟು ದಿವಸ ಆಯ್ತು? ಇವಾಗ ಕಳಿಸ್ತೀನಿ, ಒಂದು ಅರ್ಧ ಗಂಟೆ 1 ಅವರ್. ಅಲ್ಲ, ಅದನ್ನು ಸ್ಟ್ರೈಕ್ ಮಾಡಿ ಕೊಟ್ಟು ಎಷ್ಟು ದಿನ ಆಯ್ತು? ಯಾಕೆ ಕೊಟ್ಟಿಲ್ಲ? ಕಾರಣ ಏನು? ಕಾರಣ ಹೇಳ್ಬೇಕು ನಮಗೆ. ಕೆಲಸದ ಒತ್ತಡದಲ್ಲಿ ಇದಾಗಿದೆ ಅಷ್ಟೇ. ಈ ಕೆಲಸ ಒತ್ತಡ ಅಲ್ರಿ, ಕೆಲಸ ಪೂರ್ವ ಇರ್ತತ ನಿಮಗೆ. ಅಲ್ಲ ಸರ್, ಕೆಲಸದ ಒತ್ತಡ ಅಂತೀರಿ. 1 ಗಂಟೆಗೆ ಊಟಕ್ಕೆ ಹೋಗಿದ್ವಿ. ಇದು ಅಲ್ಲ, ಅಲ್ಲ ರೀ, ಕೆಲಸ ಮಾಡ್ತಾ ಒಂದು ಖಾಲಿ ಊಟಕ್ಕೆ ಹೋಗಿ. ಅಲ್ಲ ರೀ, ತಡ್ರಿ, ಸಾವಿರಾರು ಜನ ಬಂದು ಸ್ಟ್ರೈಕ್ ಮಾಡಿ ಇಲ್ಲಿ ಅರ್ಜಿ ಕೊಟ್ಟು ಹೋಗಿದ್ದಾರೆ, ಹೌದಾ? ಇದು ಸಾವಿರಾರು ಜನದ ಸಮಸ್ಯೆ. ನೀನು ಅದು ಇದನ್ನು ಸಮಸ್ಯೆ ಹೋಗ್ತಾನೆ, ಜನಗಳದ್ದು ಸಮಸ್ಯೆ, ಇದನ್ನು ಸಮಸ್ಯೆ ತಾನೆ. ಮತ್ತೆ ಯಾಕೆ ಕೊಟ್ಟಲ್ಲ? ಏನಿದ್ರಿ ಇದ್ರ ಹಿನ್ನೆಲೆ ಏನು? ಮಾತಾಡ್ರಿ ಇಲ್ಲಿ. ಹಲೋ ಹಲೋ, ಇಲ್ಲಿ ಸ್ವಲ್ಪ ಹೇಳಿ. ಇಲ್ಲಿ ಅಲ್ಲ ಕೇಳ್ರಿ, ಇಲ್ಲಿ ನಿಮ್ಮ ಹೆಸರು ಅದನ್ನೆಲ್ಲ ಹೇಳಿ. ನಿಮ್ಮ ಹೆಸರು ಏನ್ರಿ? ಪ್ರಸನ್ನ ಕುಮಾರ್. ಹಾ, ಏನ್ ಕೆಲಸ ಅದಲ್ಲ ಹೇಳಿ. ಅಂದ್ರೆ ಯಾರು ಜವಾಬ್ದಾರಿ ಇದೆ? ನಾನೇ ಕಳಿಸ್ಬೇಕು. ಮತ್ತೆ ನೀನೇ ಕಳಿಸ್ಬೇಕು. ಪನಿಷ್ಮೆಂಟ್ ಯಾರಿಗೆ ಆಗ್ಬೇಕದು? ರಿಕ್ವೆಸ್ಟ್ ಮಾಡಿ. ಅಲ್ಲ, ರಿಕ್ವೆಸ್ಟ್ ಅಂತಲ್ಲ, 8ನೇ ತಾರೀಕು ಆಗಿರ್ತಕ್ಕಂಥದ್ದು. 8ನೇ ತಾರೀಕು ಆಗಿರ್ತಕ್ಕಂಥ ಪ್ರತಿಭಟನೆ ಸಂಬಂಧಪಟ್ಟಂಗೆ ನೀವು ಇಷ್ಟು ಅಲ್ಲ ರೀ, ಸಾವಿರಾರು ಜನ ನೋವುಗಳು ಇರ್ತಾವ್ರಿ ಅದ್ರಾಗ ಅರ್ಜಿಯಾಗ. ಅವತ್ತು ಸಾವಿರಾರು ಜನ ರೈತರು ಹಳ್ಳಿಗಳಿಂದ 8 ದಿನ ಕಳೆದ್ರೆ 1 ತಿಂಗಳಾಗುತ್ತೆ ಬಂದಿದ್ದಾರೆ. ಇವತ್ತು ಅವ್ರಿಗೆ ಉತ್ತರ ಕೊಡ್ಬೇಕು. ನಾವು ಏನ್ ಕೊಡ್ಬೇಕು ಅವ್ರಿಗೆ?
ಏನಾಯ್ತಲ್ಲ ನೀವು ಕೊಟ್ಟಿದ್ದಲ್ಲ ಅಂತ ಕೇಳ್ತಾರಪ್ಪ. ಸಂಘಟನೆಯವರು ಪ್ರತಿಭಟನೆ ಮಾಡಿರ್ತಾರಲ್ಲ ನಮ್ಮನ್ನ ಹಾಕಿ ದುರ್ಬ್ತಾರ ಅವ್ರು. ಹೌದಾ? ಅಲ್ಲ, ಏನ್ ಮಾಡ್ತೀರಿ ಮೇಡಮ್? ಕಳಿಸ್ಲಿ. ಇವ್ರು ಕಳಿಸಿರ್ತಕ್ಕಂಥದ್ದು ನಮಗೆ ರಿಕ್ವೆಸ್ಟ್, ಇವ್ರು ಕಳಿಸಿ ಆದ್ಮೇಲೆ ನಮ್ಗೊಂದು ಕಾಪಿ ಬರುತ್ತಲ್ಲ, ನಾವು ಆ ಕಾಪಿನೆಲ್ಲ ನಿಮಗೆ ಮಾಧ್ಯಮದವರಿಗೆ ಪ್ರಚಾರ ಮಾಡಿ ಕೇಳ್ತೀವಿ. ಕಳಿಸಿ first. ಯಾಕಂದ್ರೆ ಈಗ ಕಳಿಸ್ತೀನಿ ಅಂತ ಹೇಳಿದಾರೆ. ಕಳಿಸಿ. ಮಧ್ಯಾಹ್ನ ಕಳಿಸಿ ಆದ್ಮೇಲೆ ನಾವು ಕೊಟ್ಟದ್ದು 8ನೇ ತಾರೀಕು. ಹೌದೌದು, ವಿಳಂಬ. ಇವ್ರು ಕಳಿಸ್ತಕ್ಕಂಥದ್ದು ಈ ಡೇಟ್ ಅಂತ ಹೌದು, ಬಂಡತನ ಪ್ರದರ್ಶನ ಮಾಡಿದಾರೆ ಇವರು. ಇವ್ರದೇನ್ ಲೆಕ್ಕ ಅಂತ ಕೊಟ್ಟಾದ್ಮೇಲೆ ಮತ್ತೊಮ್ಮೆ ನಾನು ಜಿಲ್ಲಾಧಿಕಾರಿಗಳ ಜೊತೆ ಇವೆಲ್ಲವನ್ನು ತಗೊಂಡೋಗಿ ಮಾತಾಡ್ತಾ ನಾಳೆನೇ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡ್ತಕ್ಕಂಥ ಕೆಲಸ ನಾವು ಎಲ್ಲರೂ ಸೇರ್ಕೊಂಡು ಮಾಡೋಣ ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೀನಿ. ಹೇಳ್ರಿ ಕೆಲಸ ಒತ್ತಡದಲ್ಲಿ ಅಲ್ಲಿ ಕೇಳ್ರಿ ನಿಮ್ಮ ಕಡೆ. ಅಲ್ಲ, ಅಲ್ಲಿ ಈ ಕಡೆ ಹೇಳ್ರಿ ಯಾಕೆ ಕಳಿಸಿಲ್ರಿ? ಕೆಲಸ ಒತ್ತಡದಲ್ಲಿ ಅಷ್ಟೇ ಇದಾಗಿರುತ್ತೆ. ಮಾಡ್ತೀನಿ, ಅದು ನೀವು ಅರ್ಧ ಗಂಟೆಲಿ ಮಾಡಿ ಕಳಿಸ್ತೀನಿ. ಎಷ್ಟು ದಿನ? ಅಲ್ಲಿ ಎಷ್ಟು ದಿವಸ ಆಯ್ತು? ಈಗ 8ನೇ ತಾರೀಕಿಗೆ ಕೊಟ್ಟಿರೋದು. 8ನೇ ತಾರೀಕು ಪ್ರತಿಭಟನೆ ಮಾಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೂಲಭೂತ ಸೌಕರ್ಯಗಳಾಗ್ಬೋದು, ಅನೇಕ ದಲಿತರ ಮೇಲೆ ದೌರ್ಜನ್ಯಗಳು ಆಗ್ತಿದ್ವು. ಅದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಕಳ್ಸಂತ ಹೇಳಿದ್ವಿ. ನೀವು ಅದ್ರ ಬಗ್ಗೆ ಮತ್ತೆ ಯಾಕೆ ಕಳಿಸಲ್ಲ? ನೀವು ಏನಾದರೂ ಅಧಿಕಾರಿಗಳಿಂದ ಏನಾದರೂ ಬೇಡ ಅಂತಂದು ಏನಾದರೂ ಅದು ಯಾಕೆ ಕಳಿಸಲ್ಲ? ಅಂದ್ರೆ 8ನೇ ತಾರೀಕು 8/5 ಮಾಡಿದ್ದು ಪ್ರತಿಭಟನೆ. 8/5 ಇವತ್ತು 29 ತಾರೀಕು. ಇನ್ನೊಂದು 8 ದಿನ ಹೋದ್ರೆ 1 ತಿಂಗಳಾಗತ್ತೆ. ಇದ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ ಈಗ ಹೇಳಿ, ನೀವು ಹೇಳ್ರಿ, ಇಲ್ಲಿ ಸ್ವಲ್ಪ ಹೇಳಿ ಯಾಕೆ ಕಳಿಸಿಲ್ಲ ಅಂತ ನಮ್ಗೆ ಹೇಳ್ಬೇಕು. ಕೆಲಸ ಒತ್ತಡದಲ್ಲಿ ಅಷ್ಟೇ ಹಂಗಾಗ್ಬಿಟ್ಟಿದೆ. ಅಲ್ಲ, ಎಷ್ಟು ದಿವಸ ಆಯ್ತು? ಇವಾಗ ಕಳಿಸ್ತೀನಿ, ಒಂದು ಅರ್ಧ ಗಂಟೆ 1 ಅವರ್. ಅಲ್ಲ, ಅದನ್ನು ಸ್ಟ್ರೈಕ್ ಮಾಡಿ ಕೊಟ್ಟು ಎಷ್ಟು ದಿನ ಆಯ್ತು? ಯಾಕೆ ಕೊಟ್ಟಿಲ್ಲ? ಕಾರಣ ಏನು? ಕಾರಣ ಹೇಳ್ಬೇಕು ನಮಗೆ. ಕೆಲಸದ ಒತ್ತಡದಲ್ಲಿ ಇದಾಗಿದೆ ಅಷ್ಟೇ. ಈ ಕೆಲಸ ಒತ್ತಡ ಅಲ್ರಿ, ಕೆಲಸ ಪೂರ್ವ ಇರ್ತದ ನಿಮಗೆ. ಅಲ್ಲ ಸರ್, ಕೆಲಸದ ಒತ್ತಡ ಅಂತೀರಿ. 1 ಗಂಟೆಗೆ ಊಟಕ್ಕೆ ಹೋಗಿದ್ದೀವಿ. ಇದು ಅಲ್ಲ ರೀ, ಕೆಲಸ ಮಾಡ್ತಾ ಇದ್ದೀವಿ. 1 ಕಾಲಿ ಊಟಕ್ಕೆ ಹೋಗಿ. ಅಲ್ಲ ರೀ, ತಡ್ರಿ, ಸಾವಿರಾರು ಜನ ಬಂದು ಸ್ಟ್ರೈಕ್ ಮಾಡಿ ಇಲ್ಲಿ ಅರ್ಜಿ ಕೊಟ್ಟು ಹೋಗಿದ್ದಾರೆ. ಹೌದಾ? ಇದು ಸಾವಿರಾರು ಜನದ ಸಮಸ್ಯೆ. ನೀನು ಇದನ್ನು ಸಮಸ್ಯೆ ಹೋಗ್ತಾನೆ, ಜನಗಳದ್ದು ಸಮಸ್ಯೆ, ಇದನ್ನು ಸಮಸ್ಯೆ ತಾನೆ. ಮತ್ತೆ ಯಾಕೆ ಕೊಟ್ಟಲ್ಲ? ಇದ್ರ ಹಿನ್ನೆಲೆ ಏನು? ಈ ಲೆಟರ್ ಏನನ್ನ ಮೂವ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮೇಲಧಿಕಾರಿಗಳು ಮಾತಾಡ್ರಿ ಇಲ್ಲಿ. ಹಲೋ ಇಲ್ಲಿ ಸ್ವಲ್ಪ ಹೇಳಿ ಇಲ್ಲಿ. ಅಲ್ಲ ಕೇಳ್ರಿ ಇಲ್ಲಿ. ನಿಮ್ಮ ಹೆಸರು ಏನ್ರಿ? ನಿಮ್ಮ ಹೆಸರು ಅದನ್ನೆಲ್ಲ ಹೇಳಿ. ನಿಮ್ಮ ಹೆಸರು ಏನ್ರಿ? ಪ್ರಸನ್ನ ಕುಮಾರ್ ಅಂತ. ಹಾಂ, ಏನು ಕೆಲಸ? ಏನ್ ಕೆಲಸ ಅದಲ್ಲ ಹೇಳಿ. ಹಾಂ, ಟೈಪಿಸ್ಟ್ ಇದೆ. ಟೈಪಿಸ್ಟ್. ಅಂದ್ರೆ ಯಾರು ಜವಾಬ್ದಾರಿ ಇದು? ನಾನೇ ಕಳಿಸ್ಬೇಕು. ಮತ್ತೆ ನೀನೇ ಕಳಿಸ್ಬೇಕು. ಪನಿಷ್ಮೆಂಟ್ ಯಾರಿಗೆ ಆಗ್ಬೇಕು ಅದು? ಹಾಸ್ಪಿಟಲ್ ರಿಕ್ವೆಸ್ಟ್ ಮಾಡಿ. ಅಲ್ಲ, ರಿಕ್ವೆಸ್ಟ್ ಅಂತಲ್ಲ, 8ನೇ ತಾರೀಕು ಆಗಿರ್ತಕ್ಕಂಥದ್ದು. 8ನೇ ತಾರೀಕು ಆಗಿರ್ತಕ್ಕಂಥ ಪ್ರತಿಭಟನೆ ಸಂಬಂಧಪಟ್ಟಂಗೆ ನೀವು ಎಷ್ಟು ಅಲ್ಲ ರೀ, ಸಾವಿರಾರು ಜನ ನೋವುಗಳು ಇರ್ತಾವ್ರಿ ಅದ್ರಾಗ ಅರ್ಜಿಯಾಗ. ಅವತ್ತು ಸಾವಿರಾರು ಜನ ರೈತರು ಹಳ್ಳಿಗಳಿಂದ 8 ದಿನ ಕಳೆದ್ರೆ 1 ತಿಂಗಳಾಗುತ್ತೆ. ಬಂದಿದ್ದಾರೆ. ಇವತ್ತು ಅವ್ರ ಉತ್ತರ ಕೊಡ್ಬೇಕು. ನಾವು ಏನ್ ಕೊಡ್ಬೇಕು ಅವ್ರಿಗೆ? ಏನಾಯ್ತಲ್ಲ ನೀವು ಕೊಟ್ಟಿದ್ದಲ್ಲ ಅಂತ ಕೇಳ್ತಾರಪ್ಪ. ಸಂಘಟನೆಯವರು ಪ್ರತಿಭಟನೆ ಮಾಡಿರ್ತಾರಲ್ಲ ನಮ್ಮನ್ನ ಹಾಕಿ ದುರ್ಬ್ತಾರ ಅವ್ರು. ಹೌದಾ? ಅಲ್ಲ, ಏನ್ ಮಾಡ್ತೀರಿ ಮೇಡಮ್? ಕಳಿಸ್ಲಿ. ಇವ್ರು ಕಳಿಸಿರ್ತಕ್ಕಂಥದ್ದು ನಮಗೆ ರಿಕ್ವೆಸ್ಟ್, ಇವ್ರು ಕಳಿಸಿ ಆದ್ಮೇಲೆ ನಮ್ಗೊಂದು ಕಾಪಿ ಬರುತ್ತಲ್ಲ, ನಾವು ಆ ಕಾಪಿನೆಲ್ಲ ನಿಮಗೆ ಮಾಧ್ಯಮದವರಿಗೆ ಪ್ರಚಾರ ಮಾಡಿ ಕೇಳ್ತೀವಿ. ಕಳಿಸಿ first. ಯಾಕಂದ್ರೆ ಈಗ ಕಳಿಸ್ತೀನಿ ಅಂತ ಹೇಳಿದಾರೆ. ಕಳಿಸಿ. ಮಧ್ಯಾಹ್ನ ಕಳಿಸಿ ಆದ್ಮೇಲೆ ನಾವು ಕೊಟ್ಟದ್ದು 8ನೇ ತಾರೀಕು. ಹೌದೌದು, ವಿಳಂಬ. ಇವ್ರು ಕಳಿಸ್ತಕ್ಕಂಥದ್ದು ಈ ಡೇಟ್ ಅಂತ. ಹೌದು, ಬಂಡತನ ಪ್ರದರ್ಶನ ಮಾಡಿದಾರೆ ಇವರು. ಇವ್ರದೇನ್ ಲೆಕ್ಕ ಅಂತ ತಹಸೀಲ್ದಾರ್ ದ್ವಾರ ಅಂತ ಹೇಳ್ತೀವಿ ತಾನೆ. SC/ST ಆಯೋಗ ತಡಿಯಪ್ಪ, ಒಂಚೂರು ನಾ ಮಾತಾಡೋವರೆಗೂ ನೀವು ಬಿಡ್ರಿ, ನೀವು ಮಾತಾಡುವಂತೆ. ಅದರಲ್ಲಿ ಏನಿದೆ, ತಹಸೀಲ್ದಾರ್ ಮುಖಾಂತರವಾಗಿ ಜಿಲ್ಲಾಧಿಕಾರಿ ಕಳಿಸ್ಬೇಕು ಅಂತ ಇದೆ. ಅದ್ರ ಜೊತೆಗೆ ಪ್ರತಿಯನ್ನು ಮಾನ್ಯ ಶಾಸಕರಿಗೂ ಕೂಡ್ಲಿ ವಿಧಾನಸಭಾ ಕ್ಷೇತ್ರ, ಮಾನ್ಯ ಕಂದಾಯ ಸಚಿವರು ಕರ್ನಾಟಕ ಸರ್ಕಾರ, ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ಪಂಗಡದ ಆಯೋಗ ಬೆಂಗಳೂರು, ಇವ್ರಿಗೆ ಕೊಡ್ರಿ ಅಂತಂದೇಳಿ ಎಲ್ಲವನ್ನೂ ತಹಸೀಲ್ದಾರ್ ಅವ್ರ ದ್ವಾರನೇ ಕಳಿಸ್ರಂತ ನಿಮಗೆ ಮೆಮೊರಂ ಕೊಟ್ಟಿರ್ತಕ್ಕಂಥದ್ದು. ಈ 23ನೇ ತಾರೀಕು ಕೊಟ್ಟಿದ್ದೀವಿ. ಇವತ್ತು ಡೇಟ್ ಎಷ್ಟು ಮೇಡಮ್? ಇಲ್ಲಿವರೆಗೂ ನೀವು ಕಳಿಸಿಲ್ಲ ಅಂತ ಅನ್ನೋದಾದರೆ ನೀವು ನೋಟಿಸು, ನಿಮ್ಮ ಪ್ರೊಸೀಜರ್ ಅದು. ನೋಟಿಸ್ ಕೊಡೋದು, ಎನ್ಕ್ವೈರಿ ಮಾಡೋದು ಅದೆಲ್ಲ ನಿಮ್ಮ ಪ್ರೊಸೀಜರು. ನಾವು ಕೊಟ್ಟಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಂತ ಕೊಟ್ಟ ಮೇಲೆ ನೀವು ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಡ್ತಕ್ಕಂಥ ಅಧಿಕಾರಿಗಳು ಕೊಡೋ ಜವಾಬ್ದಾರಿ ನಿಮ್ಮದು. ನೀವು ಕೊಟ್ಟಿಲ್ಲ ಅಂತ ಎಂಡಾಸ್ಮೆಂಟ್ ಕೊಡಿ, ನಾವು ಹೋಗ್ತೀವಿ ಮೇಲ್ಗಡೆ ಅಧಿಕಾರಿಗಳು. ನೀವು ಫೈನಲ್ ಅಲ್ಲಲ್ಲ. 8 ದಿನ ಆದರೂ ಕಳಿಸಿಲ್ಲ.
ಅಂದ್ರೆ ಎಷ್ಟು ನಿರ್ಲಕ್ಷ್ಯತೆ ಐತಿ ನಿಮ್ಮ ಹತ್ರ? ಇಂಟರ್ನಲ್ ಎನ್ಕ್ವೈರಿ ಮಾಡ್ರಿ ನೀವು. ನೀವು ಇಂಟರ್ನಲ್ ಎನ್ಕ್ವೈರಿ ಮಾಡ್ರಿ ಮೇಡಮ್, ಅದನ್ನ ಮಾಡೋದು ನಿಮ್ಗೆ ಸಂಬಂಧ ಅದು. ಕಾಪಿ ಕಳಿಸಿರೋ ಒಂದು ಕಾಪಿ ಅವ್ರಿಗೆ ಹಾಕಿ ಮೇಡಮ್ ಸೈನ್ ಮಾಡಿಸಿ ಫಸ್ಟ್ ಕಾಪಿ ಕೊಡೋಣ. ಒಂದು ವೈಟ್ ಆಲಿವಾಲಿ ವಿಧಾನಸೌಧಕ್ಕೆ ಅರ್ಜಿ ಕೊಟ್ರೆ ಅವ್ರ ಅಡ್ರೆಸ್ಗೆ ಒಂದು ಲೆಟರ್ ಅಲ್ಲ, ಕಳಿಸ್ತಾರೆ. ಒಟ್ಟು 2-3 ಲೀಟರ್ ಕೊಟ್ಟಿರೋದು ನಾವು. ಐದು ಕೊಟ್ಟರೆ ಸೇರಿ ಸ್ಟ್ರೈಕ್ ಇದೊಂದು ಮೊನ್ನೆ 8ನೇ ತಾರೀಕೊಂದು ಮತ್ತೆ 23ನೇ ತಾರೀಕೊಂದು ಕೊಟ್ಟಿರ್ತಕ್ಕಂಥ ಮನವಿ ಪತ್ರಗಳನ್ನ ಇಲ್ಲಿವರೆಗೂ ಇವರು ಸಂಬಂಧಪಡ್ತಕ್ಕಂಥ ಅಧಿಕಾರಿಗಳಿಗೆ ಕಳಿಸದೇ ಇರ್ತಕ್ಕಂಥ ನಿರ್ಲಕ್ಷ್ಯ ಧೋರಣೆ ತೋರಿರ್ತಕ್ಕಂಥ ಅಧಿಕಾರಿಗಳು, ಸಂಬಂಧಪಡ್ತಕ್ಕಂಥ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿಲ್ಲ. ನಾವೇನಂತಂದ್ರೆ ಇವ್ರು ಸುಮ್ಮನೆ ಸ್ಟ್ರೈಕ್ ಮಾಡ್ತಾರ ಹೋಗ್ತಾರ ಅಂತಕ್ಕಂಥದ್ದು ಅವ್ರ ಭಾವನೆ ಇದ್ರೆ ದಯಮಾಡಿ ತಪ್ಪು ನೀವು ತಿಳ್ಕೊಂಡಿರೋದು. ನಮಗೆ ಇದು ಕಳಿಸಿರ್ತಕ್ಕಂಥದ್ದನ್ನು ನಮಗೆ ಆದಷ್ಟು ಬೇಗನೆ ಮಾಹಿತಿ ಕೊಡ್ರಿ ಅಂತ ನಾನು ಈ ಮೂಲಕ ಅವ್ರಿಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನನಗೆ ಸಾಯಂಕಾಲದೊಳಗೆ ಲೆಟ್ರ್ ಬೇಕಮ್ಮ.